ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಘೋರಾಧ್ಯಕ್ಷಾಯ ನಮಃ. ಅನೇಕ ವೀರರು, ಸಾತ್ವಿಕರು, ಧಾರ್ಮಿಕರು, ಭಗವಂತನ ಭಕ್ತರು ಇದ್ದಾರೆ. ಅರ್ಜುನ, ಭೀಮ ಇತ್ಯಾದಿ ವೀರರು ಭಗವಂತನ ಭಕ್ತರು. ಅವರು ಅಧರ್ಮಿಗಳ ವಿರುದ್ಧ, ಕ್ರೂರ ಜನರ ವಿರುದ್ಧ, ದುಷ್ಟರ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ದುಷ್ಟರಿಗೆ, ಪಾಪಿಗಳಿಗೆ, ವೈರಿಗಳಿಗೆ ಭಯಂಕರರಾಗಿ, ಉಗ್ರರಾಗಿ ಕಂಡು ಬಂದಿರುತ್ತಾರೆ ಅರ್ಜುನ ಭೀಮಾದಿಗಳು. ಇಂತಹ ಅರ್ಜುನ ಭೀಮಾದಿಗಳ ಮೂಲಕ, ತನ್ನ ಭಕ್ತರ ಮೂಲಕ, ವೀರರ ಮೂಲಕ ದುಷ್ಟರನ್ನು ಸಂಹಾರ ಮಾಡುವವನು ಭಗವಂತ. ಅಂತಹ ವೀರರಲ್ಲಿ, ಭಕ್ತರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವವನು ಭಗವಂತ. ಅಂತಹ ವೀರರಿಗೂ ಭಕ್ತರಿಗೂ ಒಡೆಯನು ಭಗವಂತ. ಭಗವಂತ ತಾನು ಸ್ವಯಂ ಆಗಿ ಜಗದೇಕ ವೀರನಾಗಿದ್ದಾನೆ. ದುಷ್ಟರಿಗೆ, ಪಾಪಿಗಳಿಗೆ, ರಾಕ್ಷಸರಿಗೆ ಅತ್ಯಂತ ಭಯಂಕರನಾಗಿ, ಉಗ್ರನಾಗಿ ಕಂಡುಬರುತ್ತಾನೆ ಭಗವಂತ. ಇಂತಹ ಭಗವಂತನನ್ನು ಘೋರಾಧ್ಯಕ್ಷಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ಮೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.